ಇದ್ದಾನೆ ಮಕ್ಕಳು ಪ್ರಪಂಚ ಪೂರ್ತಿ ಮಕ್ಕಳು ಸಹಾಯ ಬೇಕಾಯ್ತದೆ ಮಕ್ಕಳು ಯಾರು ಇಲ್ಲ ಯಾರು ಇಲ್ಲ ಯೋಚನೆ ಮಾಡಿದ್ರೆ ಭಯ ಆಗುತ್ತೆ ಹಿಂಗಾಯ್ತು ಇವೆಲ್ಲ ಹಿಂಗಾಯ್ತು ಇವತ್ತಿಗೂ ಎಷ್ಟೆಷ್ಟು ಇವತ್ತು ಭವಿಷ್ಯದ ಕಲ್ಪನೆಯುಳ್ಳ ಉತ್ಸಾಹಿ ಯುವಕರು ಪ್ರಾರಂಭಿಸಿರುವ ಭಾವನಾತ್ಮಕ ಕಟ್ಕಲ್ಸ್ ನಿಕಟವರ್ತಿಗಳು ಅವರ ಸಹಚರರು ಹಾಗೆ ಅವರಿಂದ ಸ್ಫೂರ್ತಿಗೊಂಡ ಅನೇಕ ಕಲಾರಾಧಕರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೇವೆ. 83ರ ವಸಂತ 12ರ ನೆನಪಿಗೋಸ್ಕರ ಭಾವಚಿತ್ರ ಪ್ರದರ್ಶನವನ್ನು ಸಹ ಇಂದು ನಾವು ಕೈಗೊಳ್ಳಲಿದ್ದೇವೆ. ಹಾಗೆಯೇ ನುಡಿ ನಮನ ಗೀತ ನಮನಗಳನ್ನು ಸಹ ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಲಿದ್ದಾರೆ ಶ್ರೀಯುತ ಅಡಿಗಾಸರ್ ಅವರು. ಶಾಶ್ವತ ಅಶ್ವಥ್ ಆ ನಾಮವನ್ನು ಕೇಳಿದರೆ ಮೈ ನವಿರೇಳುತ್ತೆ. ಅಶ್ವಥ್ ಅಂತ ಹೇಳುವ ಹೆಸರೇ ನಮ್ಮೆಲ್ಲರಿಗೂ ಸ್ಫೂರ್ತಿ. ಅವರ ಹೆಸರಲ್ಲಿ ಪುನೀತ್ ಅವರು ಆಗಲೇ ಕೆಲವು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಇಂದಿನ ಈ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಆಹ್ವಾನಿಸಿದ್ದಾರೆ. ಅವರ ಆಹ್ವಾನವನ್ನು ಮನ್ನಿಸಿ ಆಗಮಿಸಿದ ತಮ್ಮೆಲ್ಲ ಗಣ್ಯ ವ್ಯಕ್ತಿಗಳಿಗೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಮುಂದೆ ಉದ್ಘಾಟನಾ ಕಾರ್ಯಕ್ರಮ ಇದೆ. ಅದರ ಮೊದಲು ಕಲಾಶ್ರೀ ಡಾಕ್ಟರ್ ಜಯಶ್ರೀ ಅವರು ಅಮ್ಮವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಈ ಸಂಸ್ಥೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ಶ್ರೀ ಅರವಿಂದ್ ಅವರು ಆಗಮಿಸಿದ್ದಾರೆ. ಅವರಿಗೂ ನಾವು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಕಲಾಶ್ರೀ ನಗರ ಶ್ರೀನಿವಾಸ ಉಡುಪ ತನ್ನ ಸಜ್ಜನಿಕೆ ಮಾತ್ರ ಅಲ್ಲ, ಒಂದು ವ್ಯವಸ್ಥಿತ ಶಿಸ್ತುಳ್ಳ ವ್ಯಕ್ತಿ. ಇಲ್ಲಿ ಬಹುಶಃ ಎಲ್ಲರಿಗಿಂತ ಮೊದಲು ಬಂದವರು ಅವರು. ಸುಮಾರು 1.5 ಗಂಟೆ ಮೊದಲೇ ಬಂದು ತಮ್ಮ ಒಂದು ಶಿಸ್ತನ್ನು ತೋರಿಸಿಕೊಟ್ಟಿದ್ದಾರೆ. ತಮಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಸ್ಫೂರ್ತಿಯ ಅಶ್ವಥ್ ಹಾಗೂ ಅವರಿಗೆ ಸದಾ ಸ್ಫೂರ್ತಿ ಕೊಟ್ಟಂತಹ ಶ್ರೀಮತಿ ಚಂದ್ರ ಅಶ್ವಥ್ ಸಮೇತ ನಮ್ಮೊಂದಿಗಿದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಸದಾ ಪ್ರೋತ್ಸಾಹ ಕೊಟ್ಟು ಮಾರ್ಗದರ್ಶನ ನೀಡಿ ನಮ್ಮನ್ನು ಯಾವತ್ತೂ ಬೆನ್ನು ತಟ್ಟಿದವರು ಶ್ರೀಮತಿ ಚಂದ್ರ ಅಶ್ವಥ್. ತಮಗೂ ಆತ್ಮೀಯವಾಗಿ ಸಂಸ್ಥೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಗಾಯಕಿ ನಾಗಚಂದ್ರಿಕಾ ಭಟ್ ಅವರು ಸಮೇತ ಆಗಮಿಸಿದ್ದಾರೆ. ಅವರನ್ನು ಸಮೇತ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೀನಿ. ಹಾಗೆ ಗಾಯಕಿ ಮಧು ಮನೋಹರ್ ಅವರು ಸಮೇತ ಆಗಮಿಸಿದ್ದಾರೆ. ಅವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೀನಿ. ಹಾಗೂ ಇಂದು ನಮ್ಮ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಅಪರ್ಣಾ ಹೆಗ್ಡೆಯವರು ನಿರ್ವಹಿಸಲಿಕ್ಕಿದ್ದಾರೆ. ಅವರಿಗೆ ಕಾರ್ಯಕ್ರಮ ಕೊನೆಯವರೆಗೂ ದೊಡ್ಡ ಸ್ಫೂರ್ತಿದಾಯಕರು ನೀವು. ಒಂದು ಚಪ್ಪಾಳೆ ಮೂಲಕ ಅವರನ್ನು ನಾವು ಸ್ವಾಗತಿಸೋಣ. ಇನ್ನು ಬಹಳಷ್ಟು ಮಂದಿ ಬಂದಿದ್ದೀರಾ. ಪ್ರತಿಯೊಬ್ಬರನ್ನ ನಾನು ಹೇಳಲಿಕ್ಕೆ ಕಷ್ಟ ಆಗ್ಬೋದು, ಯಾಕಂದರೆ ಕಾರ್ಯಕ್ರಮ ಈಗಾಗಲೇ ಸ್ವಲ್ಪ ತಡ ಆಗಿದೆ. ಮುರಳೀಕೃಷ್ಣ ಬೇಲಲ್ಲಿದ್ದಾರೆ. ನಮಗೆ ಈ ಕಾರ್ಯಕ್ರಮಕ್ಕೆ ಮತ್ತೊಂದು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದವರು ಶ್ರೀ ಮುರಳೀಕೃಷ್ಣ ಬೇಲಾರು, ಸಾಹಿತಿ. ಈ ಕಾರ್ಯಕ್ರಮಕ್ಕೆ ಪುನೀತ್ ಅವರ ಜೊತೆಗೂಡಿ ಕಾರ್ಯಕ್ರಮದ ಯಶಸ್ಸಿಗೆ ಅವರೊಬ್ಬರು ಸ್ಫೂರ್ತಿ ಅಂತ ಅವ್ರನ್ನ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಹಾಗೂ ಇನ್ನು ಪುನೀತ್ ಬಗ್ಗೆ ಹೇಳಲೇಬೇಕು. ಅವರಲ್ಲಿಲ್ಲೇ ಕನಸನ್ನೇ ಮಾಡ್ತಾ ಇದ್ದಾರೆ, ನನ್ನ ಬಗ್ಗೆ ಹೇಳಬೇಡಿ ಅಂತ. ಯಾವತ್ತೂ ತೆರೆಯ ಹಿಂದೆ ನಿಂತು ಕಲಾ ಜಗತ್ತಿನ ಎಲ್ಲರನ್ನೂ ಸಮೇತ ಹುಟ್ಟುಹಬ್ಬವನ್ನು ಸ್ಟೇಟಸ್ನಲ್ಲಿ ಫೇಸ್ಬುಕ್ಕಲ್ಲಿ ಹಾಕಿ ಪ್ರತಿಯೊಬ್ಬರನ್ನ ಪರಿಚಯ ಮಾಡಿಸಿಕೊಟ್ಟಂಥ ಪುನೀತ್ ಅಶ್ವಥ್ ಅವರ ದೊಡ್ಡ ಅಭಿಮಾನಿ. ಇಷ್ಟೊಂದು ಚಿತ್ರ ಸಂಗ್ರಹ ಮಾಡಬೇಕಿದ್ರೆ ಅವರಿಗೆ ಚಂದ್ರ ಅಶ್ವಥ್ ಅವರು ಸಮೇತ ಜೊತೆಯಾಗಿದ್ದಾರೆ. ನೀವು 2 ಭಾಗದಲ್ಲಿಯೂ ಅವರ ಅಶ್ವತ್ಥರ ಚಿತ್ರಗಳನ್ನು ಭಿನ್ನ ಭಿನ್ನ ವ್ಯಕ್ತಿತ್ವವುಳ್ಳಂತಹ ಮಹಾನ್ ವ್ಯಕ್ತಿಗಳ ಜೊತೆಗೂಡಿದಂಥ ಚಿತ್ರಗಳನ್ನು ನಾವಿಲ್ಲಿ ಕಾಣಿಸ್ತಾ ಇದ್ವಿ. ಅದಕ್ಕೆ
ಪುನೀತ್ ಇಂದು ಇವತ್ತು ಜೀವ ತುಂಬಿದ್ದಾರೆ. ಅವ್ರ ಜೊತೆ ಕಾರ್ಯದರ್ಶಿ ಇದ್ದಾರೆ, ಟ್ರೆಷರರ್ಸ್ ಇದ್ದಾರೆ, ಜೊತೆಗೂಡಿದ ಅವರ ಕಾರ್ಯಕಾರಿ ಸಮಿತಿ ಎಲ್ಲರೂ ಇದ್ದಾರೆ. ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಅಶ್ವಥ್ ಅಂತ ಹೇಳಿದ ಕೂಡಲೇ ಮನ ತುಂಬಿ ಮನ ಪೂರ್ತಿ ಅವರ ಬಗ್ಗೆ ಚಿಂತನೆ ಮಾಡಿ ಆಗಮಿಸಿದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮನಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಎಲ್ರಿಗೂ ವಂದನೆಗಳು. ಯಾರನ್ನಾರು ಬಿಟ್ಟು ಹೋಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ತಮ್ಮ ಹೆಸರು ನೆನಪಾಗಿಲ್ಲ, ಅದಕ್ಕೆ ಹೇಳಲಿಕ್ಕೆ ಬಿಟ್ಟೋಯಿತು. ತಮ್ಮನ್ನು ಪಕ್ಕದಲ್ಲಿದ್ದಾರೆ ಶ್ರೀ ನೀಲಕಂಠ ಅವರು. ಅದೇ ನನಗೆ ಅಕ್ಷಯ ಸುವರ್ಣ, ನಿಮ್ಮ ಉಪಸ್ಥಿತಿ ಈ ವೇದಿಕೆಗೆ ಗೌರವ ತರ್ತಾ ಇದೆ. ಹೌದಾ? ಯಾಕಂದ್ರೆ ಸುದರ್ಶನ್, ನಿಮಗೂ ಆತ್ಮೀಯವಾದ ಸ್ವಾಗತ. ಶಿಲ್ಪ ತಮಗೂ ಸಮೇತ ಆತ್ಮೀಯ ಸ್ವಾಗತ. ಇನ್ಯಾರನ್ನಾದ್ರೂ ಹೆಸರು ಹೇಳಲಿಕ್ಕೆ ಬಿಟ್ಟೋಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ವೈಯಕ್ತಿಕವಾಗಿ ನಿಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಶ್ರೀಮತಿ ಹೆಗ್ಡೆಯವರಿಗೆ ಅನುವು ಮಾಡಿಕೊಡ್ತಾ ಇದ್ದೀನಿ. ವಂದನೆಗಳು. ಧನ್ಯವಾದಗಳು ಅಡಿಗ ಸರ್. ಈ ಕಾರ್ಯಕ್ರಮದ ಮುಖ್ಯ ರೂವಾರಿಯಾಗಿರುವ ಪುನೀತ್ ರವರು ಸಹ ದೀಪ ಬೆಳಗಿಸಬೇಕಾಗಿ ಕೇಳಿಕೊಳ್ತೇನೆ. ಪುಷ್ಪ ನಮನ. ಆಧುನಿಕ ಕನ್ನಡ ಕಾವ್ಯವನ್ನು ಕನ್ನಡಿಗರ ಮನೆ ಮನೆಗೆ ತಲುಪಿಸಿದವರು ಸಿ ಅಶ್ವಥ್. ದಾರ್ಶನಿಕ ಶಿಶುನಾಳ ಶರೀಫ, ರಾಷ್ಟ್ರಕವಿ ಕುವೆಂಪು, ಮಲ್ಲಿಗೆ ಕವಿ ಕೆ.ಎಸ್. ನರಸಿಂಹಸ್ವಾಮಿ, ಬಿ.ಕೆ. ಲಕ್ಷ್ಮಣರಾವ್ ಸೇರಿದಂತೆ ಹಲವಾರು ರಾಗದ ಕಂಪನಿಯಲ್ಲಿ ಕನ್ನಡಿಗರಿಗೆ ಪರಿಚಯಿಸಿದ 1936ರಲ್ಲಿ ಜನಿಸಿದ ಅಶ್ವಥ್ ರವರು ವಿಜ್ಞಾನ ಪದವಿ ಪಡೆದು 27 ವರ್ಷಗಳ ಕಾಲ ಟೆಲಿಫೋನ್ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಹಾಗೂ ಭಾವಗೀತೆಗಳನ್ನು ಚಲನಚಿತ್ರ ಮಾತಾಡಿದ್ರು ಕಮ್ಮಿನೇ. ಕಾರ್ಯಕ್ರಮವನ್ನು ಮುಂದುವರಿಸಿದರು. ಅವರಿಗೆ ಗೌರವವನ್ನು ಅರ್ಪಿಸಿದರು.
ಚಿತ್ರ ನಮನವನ್ನು ಸಹ ಅವರ ಅಭಿಮಾನಿಗಳು ಸಲ್ಲಿಸಿದ್ದಾರೆ. ಕುಮಾರಿ ಪ್ರಿಯಾ ಭಟ್ರವರು 8 ಗಂಟೆಗಳ ಕಾಲ ತಮ್ಮ ಕೈಚಳಕದಿಂದ ಅಶ್ವಥ್ ರವರ ಅಮೋಘ ಭಾವಚಿತ್ರವನ್ನು ತಯಾರಿಸಿದ್ದಾರೆ. ಇದು ಚುಕ್ಕೆ ರೂಪದಲ್ಲಿದೆ. ನೆಲುಬಾಗಿರುವ ಅತಿ ಉತ್ಸಾಹಿ ಯುವಕ ಭಾವನಾಂತರಂಗ ಟ್ರಸ್ಟ್ನ ಅಧ್ಯಕ್ಷರಾದ ಪುನೀತ್ ರವರಿಗೆ ಚಿಕ್ಕ ಕಿರುಕಾಣಿಕೆ. ಭರತನಾಟ್ಯ ಕಾರ್ಯಕ್ರಮ ಹಚ್ಚೆವು ಕನ್ನಡ ದೀಪ ಮಾಡಿ ನೃತ್ಯ ಮಾಡಿರುವಂತಹ ತನುಶ್ರೀ ಅವರಿಗೆ ಕವಿತಾ ಗಣೇಶ್ ಪ್ರಸಾದ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸುಪ್ರಸಿದ್ಧ ಜಾನಪದ ಗಾಯಕರು ಹಾಗೂ ಎಲ್ಲ ಸಂಘಟಕರು ಶ್ರೀಕೃಪಾ MS ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತ. ಸವಿತಾ ಗಣೇಶ್ ಪ್ರಸಾದ್ ಮೇಡಮ್ ಬಂದು ಹಾಡ್ಬೋದು. ಅವರು ಎಲ್ಲ ಮಾತಾಡ್ತಾ ಇದ್ದಾರೆ. ಶ್ವೇತಾ ವಿಶ್ವನಾಥ್ ಅವರು, ಖ್ಯಾತ ಗಾಯಕರಾದ ಪ್ರವೀಣ್ BV ಅವರು, ಜಾನಪದ ಗಾಯಕಿ ಸವಿತಕ್ಕ ಅವರು, ಸುಪ್ರಿಯಾ ರಘುನಂದನ್ ಅವರು, ಮಂಗಳ ರವಿ ಅವರು ನಮ್ಮಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಹಾರ್ದಿಕ ಸ್ವಾಗತ. ಅವರು ತಮ್ಮ ಅನುಭವವನ್ನು ಹಂಚಿಕೊಂಡ್ರೆ ನಮಗೆ ಖುಷಿ ಆಗತ್ತೆ. ನಾನು ಅರವಿಂದ್ ಅನ್ನೋಕ್ಕಿಂತ ಅರವಿಂದ್ ಸ್ಟುಡಿಯೋ ಅನ್ಬೇಕು. ನಾನು ಅಶ್ವಥ್ ಅವ್ರನ್ನ ಭೇಟಿಯಾಗಿದ್ದು 1984ನೇ ಇಸ್ವಿ. ಅಂದರೆ ದಾರಿ ಯಾವುದಯ ಮತ್ತು ಸುಬ್ಬ ಭಟ್ರ ಮಗಳೇ ರೆಕಾರ್ಡಿಂಗು ಟೈಮಲ್ಲಿ ನಮಗೆ ಫಸ್ಟು ಅವರು ನಮ್ಮಲ್ಲಿ ಆಲ್ಬಮ್ ಮಾಡಿದ್ದು. ಅದಕ್ಕೂ ಮೊದಲು ನಮ್ಮಲ್ಲಿ ಅಂತ ಒಂದು TV ಸೀರಿಯಲ್ಗೆ ರೆಕಾರ್ಡ್ ಮಾಡಿದ್ರು. ಅದು ಫಸ್ಟ್ ಟೈಮ್ ಅಶ್ವಥ್ ಬಂದಿರೋದು ನಮ್ಮಲ್ಲಿ. ಬಂದಾಗ ಎಲ್ಲ ರೆಕಾರ್ಡಿಂಗು ಅವರ ವಾಯ್ಸು ಅವರೇ ಟ್ರ್ಯಾಕ್ ಹಾಡ್ತಾಯಿದ್ರು. ಹಾಡ್ಬಿಟ್ಟು ಕನ್ಸೋಲ್ ಬಂದ್ಬಿಟ್ಟು ವಾಯ್ಸ್ ಕೇಳ್ಬಿಟ್ಟು, ಏನ್ರಿ ನನ್ನ ವಾಯ್ಸೇ ಇಲ್ಲ, ಒಳ್ಳೆ ತೊಪ್ಪೆ ಥರ ರೆಕಾರ್ಡ್ ಮಾಡಿದ್ದೀರಾ ಅಂದರು. ಫಸ್ಟ್ ಹೇಳಿದೆ ನನಗೆ ಹಾಗೆ. ಆಮೇಲೆ ನನಗೆ ಅಶ್ವತ್ಥ ಧ್ವನಿ ನಾನು ಸ್ಟಡಿ ಮಾಡಿರಲಿಲ್ಲ. ಬೇರೆ ಮೈಕ್ ತಂದು ಅದನ್ನು ಸೆಟ್ ಮಾಡಿ ಎಲ್ಲ ಹಾಕಿದೆ. ಓಹ್, ಏನು ಅದ್ಭುತವಾಗಿದೆ ನನ್ನ ವಾಯ್ಸು ಅಂತೇಳ್ಬಿಟ್ಟು ಭಾಳ ಸಂತೋಷಪಟ್ಟರು. ಅಲ್ಲಿಂದ ಅವರು ಕಂಟಿನ್ಯೂಸ್ ಆಗಿ ನಮ್ಮಲ್ಲಿ ಕೆಲವು ಅನಿವಾರ್ಯ ಕಾರಣಗಳಿಂದ ಒಂದು 2-3 ಕ್ಯಾಸೆಟ್ ಬೇರೆ ಹೊರಗಡೆ ಆಗಿರ್ಬೋದು, ಆದರೆ ಹೆಚ್ಚಿನವು ನಮ್ಮಲ್ಲೇ ರೆಕಾರ್ಡ್ ಆಗಿದ್ದು. ಅವರು ನಮ್ಮಲ್ಲಿ ಬಂದು ಹಾಡೋಕ್ಕೆ ತುಂಬ ಇಷ್ಟಪಡೋರು. ಆಮೇಲೆ ಅವರಿಗೆ ಯಾಕೆ ಬೆಂಗಳೂರಲ್ಲಿ ರೆಕಾರ್ಡ್ ಮಾಡ್ತಾಯಿದ್ರು ಅಂದರೆ, ಕನ್ನಡದ ಆರ್ಟಿಸ್ಟ್ಗಳನ್ನ ಬಳಸ್ತಾಯಿದ್ರು ಎಲ್ಲರನ್ನ. ಅಲ್ಲೇ ಮತ್ತು ಬೆಂಗಳೂರಲ್ಲೇ ರೆಕಾರ್ಡ್ ಆಗಬೇಕು ಅಂಥೇಳಿ ಅವ್ರಿಗೆ ತುಂಬ ಆಸೆ ಇತ್ತು. ಒಂದು ಸತಿ ಯಾವುದೋ ಒಂದು ಕಾರಣಕ್ಕೆ ಮದ್ರಾಸಲ್ಲಿ ರೆಕಾರ್ಡಿಂಗ್ ಬುಕ್ ಮಾಡಿದ್ರು ಯಾರೋ ಪ್ರೊಡ್ಯೂಸರು. ಅಲ್ಲಿ ಮಧ್ಯಾಹ್ನ 2 ಗಂಟೆವರೆಗೆ ರೆಕಾರ್ಡ್ ಮಾಡಿ, ಅಲ್ಲಿಂದ ಇಲ್ಲ ಗಿಟ್ಟಲ್ಲ ನಮಗೆ ಅಂತೇಳ್ಬಿಟ್ಟು ಅಲ್ಲಿಂದ ಕ್ಯಾನ್ಸಲ್ ಮಾಡಿ ಪುನಃ ಬೆಂಗಳೂರಿಗೆ ಬಂದು ರೆಕಾರ್ಡ್ ಮಾಡೋರು. ಅಂದರೆ ಎಲ್ಲ ಬೆಂಗಳೂರು ಆರ್ಟಿಸ್ಟ್ಗಳನ್ನೇ ಬಳಸ್ತಾಯಿದ್ರು. ಆಮೇಲೆ ಅಶ್ವಥ್ ಅವರು ಪೇಮೆಂಟ್ ವಿಷಯದಲ್ಲಿ ಯಾವ ಆರ್ಟಿಸ್ಟ್ಗಳಿಗೆ ₹1 ಕಮ್ಮಿ ಯಾವತ್ತೂ ಕೊಟ್ಟವರಲ್ಲ. ಕರೆಕ್ಟ್ ಕೈ ತುಂಬ ದುಡ್ಡು ಕೊಟ್ಟು ಕಳಿಸೋರು. ನಾನು ನೋಡಿದ್ರಲ್ಲಿ ಎಲ್ಲರಿಗಿಂತೂ ಅಶ್ವತ್ಥೇ ಮೊದಲಿಗರು ಈ ವಿಷಯದಲ್ಲಿ. ಆಮೇಲೆ ಪ್ರತಿ ಕ್ಯಾಸೆಟ್ ಮಾಡಬೇಕಾದ್ರೆ ಅವರು ಎಲ್ಲರೂ PhD ಅಂದರೆ ಕಷ್ಟಪಟ್ಟು 2 ವರ್ಷ ಓದಿ PhD ತೊಗೊಳ್ತಾರೆ. ಅವರು ಒಂದೊಂದು ಕ್ಯಾಸೆಟು ಒಂದೊಂದು PhD. ಅವರು ಅಷ್ಟು ಅದ್ರ ಬಗ್ಗೆ ಸ್ಟಡಿ ಮಾಡ್ತಾಯಿದ್ರು. ಒಂದು ಕ್ಯಾಸೆಟ್ ಮಾಡ್ಬೇಕಾದ್ರೆ 6 ದಿವಸ ಮೊದಲೇ ಸ್ಟುಡಿಯೋ ಬುಕ್ ಮಾಡ್ತಿದ್ರು. ಬಂದುಬಿಟ್ಟು ಸ್ಟುಡಿಯೋ ಎಷ್ಟು ಹಾಡುಗಳಿದೆ, ಯಾರು ಹಾಡು ಯಾವ ರಾಗದಲ್ಲಿ ಮಾಡಿದ್ದೀನಿ, ಹೆಂಗಿದೆ ಎಲ್ಲ ಅದಕ್ಕೆ ಪಿಚ್ಗಳು ಯಾರ್ಯಾರಿಗೆ ಯಾವ ಪಿಚ್ಚಲ್ಲಿ ಇರಬೇಕು, ಆಮೇಲೆ
ಶ್ರುತಿ ಆಮೇಲೆ ತಾಳ ಯಾವ ಸ್ಪೀಡಲ್ಲಿ ಇರಬೇಕು ಲಯ ಎಲ್ಲ ಫಿಕ್ಸ್ ಮಾಡಿ ಬಂದು ಕರೆಕ್ಟಾಗಿ ಎಕ್ಸಾಕ್ಟ್ ಒಂದು ಚೂರು ಮಿಸ್ಟೇಕ್ ಆಗೋ ಚಾನ್ಸಸ್ಸೇ ಇಲ್ಲ. ಹಾಡು ಇದು ರೆಕಾರ್ಡಿಂಗ್ ಆಗ್ತಿತ್ತು. ರೆಕಾರ್ಡಿಂಗ್ ಆಗಿ ಕೇಳಿದ ಮೇಲೆ ಯಾವ್ದಾದ್ರು ಒಂದು ಮಿಸ್ಟೇಕ್ ಇದ್ದರೆ ಪುನಃ ರೆಕಾರ್ಡಿಂಗ್ ಮಾಡೋರು. ಆಮೇಲೆ ಹಾಡಿ ಆದಮೇಲೆ ಹೇಗಿದ್ರಿ ಸರಿಯಾಗಿದ್ದೇನ್ರಿ ಅಂತ ಕೇಳ್ತಿದ್ರು. ನಾನು ಧ್ವನಿಮುದ್ರಣ ಮಾಡ್ತಿದ್ದೆ, ನಾನು ಹೇಳಬೇಕು ಎಸ್ ಅನ್ಬೇಕು. ಎಸ್ ಅನ್ನಲಿಲ್ಲ ಅಂದರೆ ಪುನಃ ರೆಕಾರ್ಡಿಂಗ್. ಅದಕ್ಕೆ ಹೇಳ್ರಿ ಅನ್ನೋರು. ನಾನು ಏನಾದ್ರು ದೋಷ ಇದ್ದರೆ ಹೇಳ್ತಿದ್ರೆ ಪುನಃ ರೆಕಾರ್ಡ್ ಮಾಡೋರು ಪಾಪ. ಆ ಥರ ಅಶ್ವತ್ಥ ನಮಗೆ ತುಂಬ ಆತ್ಮೀಯರಾಗಿದ್ದರು ಆ ವಿಷಯದಲ್ಲಿ, ಸುಮಾರು ವಿಷಯಗಳಲ್ಲಿ. ಆಮೇಲೆ ರೆಕಾರ್ಡಿಂಗ್ ಸಾಧಾರಣ ಮುಗಿಯುವಾಗ 10 ಗಂಟೆ 12 ಗಂಟೆ 1 ಗಂಟೆ ರಾತ್ರಿ ಎಲ್ಲ ಆಗೋದು. ಆದಾಗ ಯಾರ್ಯಾರು ಹುಡುಗಿಯರಿದ್ದಾರೆ ಅವರ ಆರ್ಟಿಸ್ಟ್ಗಳು, ಅವ್ರನ್ನ ಮನೆಗೆ ತಪ್ಪಿಸೋ ಜವಾಬ್ದಾರಿ ಅವ್ರು ತೊಗೊಳೋರು. ಕೆಲವು ಸತಿ ನನ್ನನ್ನು ಕಾರಲ್ಲಿ ಕರ್ಕೊಂಡೋಗಿ ನಾನು ಬಿಟ್ಟು ಬರ್ತಿದ್ದೆ ಅವ್ರ ಜೊತೆಲಿ ಹೋಗಿ. ಆಮೇಲೆ ಎಷ್ಟೇ ಆದರೂ ಯಾವುದೇ ಆರ್ಟಿಸ್ಟ್ ಆದರೂ ಕೂಡ ಅವ್ರ ಮನೆ ತಲುಪಿದ್ದಾರೆ ಅಂತೇಳಿ ಗ್ಯಾರಂಟಿ ಕನ್ಫರ್ಮ್ ಮಾಡ್ಕೊಳ್ಳೋರು. ಈ ಥರ ಅಶ್ವಥ್ ಅವ್ರದ್ದು ತುಂಬ ನೆನಪುಗಳು ನನಗಿದೆ, ಹೇಳಿದ್ರೆ ಮುಗಿಯಲ್ಲ. ಅಷ್ಟೊತ್ತು ಬೇಕಾ ಸಂಜೆವರೆಗೂ ಮಾತಾಡ್ತಾ ಇರ್ತೀನಿ. ಅಷ್ಟು ಒಂದೊಂದು ಕ್ಯಾಸೆಟಿಗೂ ಒಂದೊಂದು ಅನುಭವ ಇದೆ. ಅದನ್ನು ನಾನು ಹೇಳ್ತಾ ಇದ್ರೆ ನಿಮಗೆ ಟೈಮ್ ಆಗುತ್ತೆ. ಹಾಗಾಗಿ ನಮಸ್ಕಾರ. ತ್ರಿವಿಕ್ರಮ್ ಅವರು ಪ್ರಧಾನ ಕಾರ್ಯದರ್ಶಿ. ಎಲ್ಲ ಮ್ಯೂಚುವಲ್ ಯೂಶಲಿ ಕೊರಿಯೋಗ್ರಫಿ ಮಾಡ್ತೀನಿ ಆಯ್ತಾ, ಡಾನ್ಸ್ ಏನು ಹೇಳ್ಬೇಕು ಇದು ನೋಡಿದ್ರೆ ಐಡಿಯಾನೇ ಬೇರೆ.